ಓಕೆ, ಅನುಷ್ ಅವ್ರಿಗೆ ಏನ್ ಅನ್ಸುತ್ತೆ? ಅಂದ್ರೆ ಅನುಷ್ ಅವ್ರ ಪಾಪ ಮೊದ್ಲೇ ಸೈಲೆಂಟ್ ಆಗಿದ್ದವರು ತುಂಬಾ. ನಿಮಗೆ ಅನ್ಸುತ್ತೆ ಅಂದ್ರೆ ನಾನು ಒಂದ್ ಸ್ವಲ್ಪ ಕಿರ್ಚಾಡಿದ್ರೆ ಜಗಳ ಮಾಡಿದ್ರೆ ಇನ್ನ ಇರ್ತಾ ಇದ್ದೆ ಬಿಗ್ ಬಾಸ್ ಮನೆಯಲ್ಲಿ? ದಿಸ್ ಇಸ್ ಮೈ ಪರ್ಸನಾಲಿಟಿ. ಅಲ್ಲಿ ಅಗ್ರೆಸಿವ್ ಆಗಿರ್ಬೇಕು ಅಂತಾನೆ ಏನಿಲ್ಲ. ಬಿಗ್ ಬಾಸ್ ಅಂದಾಗ್ಲೇ ಇದು ಪರ್ಸನಾಲಿಟೀಸ್ ಗೇಮು, ವ್ಯಕ್ತಿತ್ವಗಳ ಆಟ ಅಂತ ಅಂದಾಗ ಅವ್ರವ್ರ ಪರ್ಸನಾಲಿಟಿ ಹೆಂಗಿರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಹಂಗೆ ನೋಡೋಕೆ ಹೋದ್ರೆ ಹನುಮಂತ್ ಇವತ್ತಿಗೂ ಜಗಳನೇ ಆಡಿಲ್ಲ, ಒಬ್ರ ಮೇಲೂ ಕೂಗಾಡಿಲ್ಲ, ಕಿರ್ಚಾಡಿಲ್ಲ, ಅಗ್ರೆಷನ್ ತೋರಿಸಿಲ್ಲ. ಗೇಮ್ನ ಚೆನ್ನಾಗಿ ಆಡ್ಕೊಳ್ತಾ ಬಂದಿದ್ದಾರೆ. ಇವನ್ ಧನ್ರಾಜ್ ಎಲ್ಲೋ ಒಂದೆರಡು ಕಡೆ ಮಾತ್ರ ಅವ್ರ ಅಗ್ರೆಷನ್ ತೋರಿಸಿದ್ದಾರೆ ಬಿಟ್ರೆ ಅವರು ತುಂಬಾ ಎಂಟರ್ಟೈನಿಂಗ್ ಆಗೇನೆ ಡೇ ಒನ್ನಿಂದನೂ ಇದ್ರು. ಸೊ ಅಗ್ರೆಷನ್ನೇ ವರ್ಕ್ ಆಗುತ್ತೆ ಅಂತ ಏನಿಲ್ಲ. ಅಲ್ಲಿ ನಾವು ಯಾವ ಥರ ಒಂದು ಎಮೋಷ್ನಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀವಿ, ಯಾವ ಥರ ಜನಕ್ಕೆ ಎಂಟರ್ಟೈನಿಂಗ್ ಆಗಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಜನಕ್ಕೆ ಅಲ್ಟಿಮೇಟ್ಲಿ ಇಷ್ಟ ಆಗಬೇಕು ಅಷ್ಟೇ ಬಿಟ್ಟರೆ ಅಲ್ಲಿ ನಾವು ಅಗ್ರೆಷನ್ ತೋರಿಸ್ಬೇಕು, ಹೋಗ್ಬೇಕು, ಕಿರ್ಚಬೇಕು ಅದೇ ಏನಿಲ್ಲ. ಸೊ ನನ್ನ ಪರ್ಸ್ನಾಲಿಟಿ ಹೆಂಗೆ, ನಾನು ಎಲ್ಲದನ್ನೂ ಸಾಫ್ಟಾಗೆ ತೊಗೋತೀನಿ. ನಂಗೆ ಸೆಲ್ಫ್ ರೆಸ್ಪೆಕ್ಟಿಗೆ ಏನಾದರೂ ಧಕ್ಕೆ ಬಂದಾಗ ಮಾತ್ರ ನಾನು ಕ್ವಶನ್ ಮಾಡ್ತೀನಿ. ನಾನು ಕ್ವಶನ್ ಮಾಡಿದಾಗ ಅವ್ರಿಗೆ ಆನ್ಸರು ಕೊಡೋಕ್ಕಾಗಲ್ಲ, ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತಂದಾಗ. ನಾನು ಬಿಗ್ ಬಾಸ್ ಮನೇಲಿ ನಾನು ಕಿರ್ಚಾಡಿದ ಬಹುಶಃ ನಾಮಿನೇಷನ್ಸಿಗೆ ಕೊಡ್ತಾ ಇದ್ದಿದ್ದು ರೀಸನ್ಸಿಗೆ ಬಿಟ್ಟರೆ ಬೇರೆ ವಿಷಯಕ್ಕೆ ಜಗಳನೇ ಆಗಿಲ್ಲ ನನ್ನ ಜೊತೆ. ಓಕೆ, ಸುರೇಶ್ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಅಗ್ರೆಷನ್ ಆಟ ಆಡಿ, ಅಗ್ರೆಷನ್ ಮಾತಾಡಿ, ಕೂಗಾಡಿ, ಕಿರ್ಚಾಡ್ಬಿಡ್ತೀನಿ, ಹೊಡೆದಾಡ್ಬಿಡ್ತೀನಿ, ಬಿಗ್ ಬಾಸ್ ಅಲ್ಲ. 17 ಜನ ಇಟ್ಕೊಂಡು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ಅಂತರಂಗ, ಬಹಿರಂಗ, ಚದುರಂಗ 3 ಸುಮ್ಮನೆ ಇಡಲಿಲ್ಲ. ಅದು ಈ ಪರ್ಟಿಕ್ಯುಲರ್ ಈ ಸೀಸನಲ್ಲಿ ಕರೆಕ್ಟ್ 3 ನೀಟಾಗಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಅಂತರಂಗದಲ್ಲೇ ಸ್ವಲ್ಪ ಜನ ಪ್ಲಾನ್ ಮಾಡ್ಕೋತಾ ಇದ್ರು. ಸ್ವಲ್ಪ ಜನ ನಮ್ಮಂಥವ್ರು ಬಹಿರಂಗವಾಗಿ ನಾವು ಪಟ 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 ಅಂತ ಮಾತಾಡ್ಬಿಡ್ತಾ ಇದ್ವಿ ಎಲ್ಲರೂ ಸೇರಿ. ಆಮೇಲೆ ಪ್ರತಿಯೊಬ್ಬರು ಕೂಡ ಚದುರಂಗ ಥರ ಅವ್ರವ್ರ ಆಟನ ಅವ್ರು ತೋರಿಸ್ತಾ ಇದ್ವಿ. ಆ ಥರ ಇದ್ದಾಗಲೇ ಆಟ ಬಿಗ್ ಬಾಸ್ ಶೋ ಆಗಿದ್ದು. ನಾನು ಅಗ್ರೆಷನಿಂದನೇ ಆಟ ಗೆಲ್ತೀನಿ ಸುಳ್ಳು, ಅಗ್ರೆಷನಿಂದ ಬಿಗ್ ಬಾಸ್ ಶೋ ಗೆಲ್ತೀನಿ ಸುಳ್ಳು. ಯಾಕೆ ಇವಾಗ ಹನುಮಂತು ತಗೊಳ್ಳಿ ಉದಾಹರಣೆಗೆ, ಅವ್ನು ಇಡೀ ಸೀಸನ್ ನೋಡಿ ಎಲ್ಲೂ ಕೂಡ ಅವ್ನು ಜಾಸ್ತಿ ರಿಯಾಕ್ಟೇ ಮಾಡೋಕ್ಕೆ ಹೋಗಲ್ಲ. ಅವನು ನೀವು ಮಾತಾಡ್ತಾ ಇದ್ದೀರಾ ಅಲ್ಲಿ ಜಾಸ್ತಿ ಕೂತ್ಕೊಳ್ಳೋದೇ ಇಲ್ಲ, ಅವ್ನು ಜಾಸ್ತಿ ಹೊತ್ತಿಗೆ ಎದ್ದು ಬೇರೆ ಕಡೆ ಹೋಗ್ಬಿಡ್ತಾನೆ. ನೀವು ಮಾತಾಡ್ಕೊಳ್ರಿ, ನಾನು ಎದ್ದು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಥರ ಸಮಾಧಾನದಿಂದ ಇದ್ರೂ ಆಟ ಗೆಲ್ಲಬಹುದು, ಮುಂದೆ ಬರ್ಬೋದು ಅನ್ನೋದಕ್ಕೆ ಉದಾಹರಣೆ ಹನುಮಂತು. ಅಗ್ರೆಷನಿಂದ ಮಾಡಿದವರೆಲ್ಲ ಹೊರಗಡೆ ಇದ್ದೀವಿ. ನಾನು ಸುರೇಶ್ ಅಣ್ಣ ಜೋಡಿ ಟಾಸ್ಕ್ ಇದ್ದಾಗ ಗೊತ್ತು ನೀವಿಬ್ರು ಫುಲ್ ಎಲ್ರು ಇಡೀ ಮನೆ ಕ್ಲಾಸ್ ತಗೊಂಡ್ಬಿಟ್ಟಿದ್ರಲ್ಲ. ಅಲ್ಲ ಮೇಡಮ್, ನಾನು ಹೇಳ್ತೀನಲ್ಲ, ಇಡೀ ಮನೆ ನನಗೆ ಎಲ್ಲರೂ ಸೇರಿ ಬ್ಲ್ಯಾಕ್ ರೋಸ್ ಕೊಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಹಣೆ ಪಟ್ಟಿಗಳನ್ನ ಕಟ್ತಾರೆ, ಎಲ್ಲ ಅವಾರ್ಡ್ಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲ ಮುಗಿದಾದ್ಮೇಲೆ ನಾನು ತಿದ್ಕೊಳ್ಬೇಕು, ನಾನು ಚೇಂಜ್ ಆಗಬೇಕು ಅಂತ ನಾನು ಅನುಷ ನಮಗೆ ಇಬ್ಬರನ್ನೂ ಕೂಡಿ ಏನು ಮಾಡ್ತಾರೆ, ಹೆಚ್ಚು ಬಿಸಾಕ್ಬಿಡ್ತಾರೆ. ನೇರ ನಾಮಿನೇಷನ್ ಇಬ್ಬರು ಅನುಷ ಸುರೇಶ್ ಅಂದ್ಬಿಡ್ತಾರೆ. ಸಿಟ್ಟು ಬರುತ್ತೆ. ಬಟ್ ನಾವು ಕೂಡ ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಅವಾಗ ಅವನು ಹೇಳ್ತಾರೆ, ಅಣ್ಣ ಬೇಡ ರಿಯಾಕ್ಟ್ ಮಾಡ್ಬಿಡ, ಒಟ್ಟಿಗೆ ರಿಯಾಕ್ಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರದ್ದು ಆನ್ಸರ್ಗಳು ಬಂದ ಮೇಲೆ ನಾವು ಇಬ್ಬರು ರಿಯಾಕ್ಟ್ ಮಾಡ್ತೀವಿ. ಅವಾಗ ನನಗೆ ಗೊತ್ತಾಗಿದ್ದು ವರ್ಕ್ ಆಗಲ್ಲ. ನನ್ನ ಅಣ್ಣ ದೇವನಿಂದ ಅಗ್ರೆಸಿವ್ ಆಗಿದ್ರು. ಆ ವೀಕಲ್ ತುಂಬಾ ತಾಳ್ಮೆಯಿಂದ ಇದ್ರು, ಅವ್ರಿಗೆ ಉತ್ತಮ ಕಿಚ್ಚನ ಚಪ್ಪಾಳೆ ಎಲ್ಲ ಸಿಗುತ್ತೆ. ಬಾಗಿಲು ಬೇರೆ ಬಡ್ದ್ಬಿಟ್ಟಿದೆ, ಬಾಗಿಲು ತೆಗೆದ್ರೆ ನಾನು ಹೊರಗಡೆ ಹೋಗ್ತೀನಿ, ಬಾಗಿಲು ತೆಗೆದ್ರೆ ನಾನು ಹೊರಗಡೆ ಹೋಗ್ತೀನಿ. ಇಲ್ಲ, ಏನಾಗುತ್ತೆ ಅದೇ ಹೇಳ್ತೇನೆ ನಾನು ಅಗ್ರೆಷನ್ ಇದ್ದರೆ ನಾನು ನನ್ನ ಮೊದಲೇದೇನೋ ಅಗ್ರೆಷನ್ ಅದೇ ಥರ ಇದ್ಬಿಟ್ಟಿದ್ರೆ ನಾನು ಅವಾಗಲೇ ಹೊರಗಡೆ ಬಂದ್ಬಿಡ್ತಿದ್ದೆ. ನಾನು ತಿದ್ಕೋಬೇಕು ಜೀವನದಲ್ಲಿ. ನಾನು ಎಷ್ಟು ತಿದ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂದರೆ ತುಂಬ ತಿದ್ಕೊಂಡು ಹೊರಗಡೆ ಬಂದಿದ್ದೀನಿ. ತಾಳ್ಮೆ ಬಂದ್ಬಿಟ್ಟಿದೆ, ತಾಳ್ಮೆ ಜಾಸ್ತಿ ಬಂದ್ಬಿಟ್ಟಿದೆ.